ನಮಸ್ಕಾರ ವೀಕ್ಷಕರೇ, ನಾವೊಂದು ವಿಶೇಷವಾದ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡ್ತಿದ್ವಿ. ಇವರು ಯಕ್ಷಗಾನದಲ್ಲಿ ತಮ್ಮನ್ನು ಹಲವಾರು ವರ್ಷಗಳನ್ನು ತಮ್ಮನ್ನು ಯಕ್ಷಗಾನ ತೊಡ್ಕೊಂಡಿದ್ದಾರೆ. ಜೊತೆಗೆ ಹಲವಾರು ಯಕ್ಷಗಾನದ ವಿಭಿನ್ನ ಪಾತ್ರಗಳನ್ನ ತಮ್ಮನ್ನು ತೊಡಸ್ಕೊಂಡ ಮೂಲಕ ಹೆಸರುವಾಸಿಯಾದಂತ ನಮ್ಮ ಅಶೋಕ್ ಭಟ್ರವರು. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಯಕ್ಷಗಾನದಲ್ಲಿ ಹೇಗೆ ಒಲವು ಮೂಡ್ತು, ಅವರು ಯಕ್ಷಗಾನಕ್ಕೆ ಯಾವ ರೀತಿ ಬರ್ತಾರೆ ಆ ಮೂಲಕ ಮತ್ತೆ ಯಕ್ಷಗಾನದಲ್ಲಿ ತಮ್ಮನ್ನು ಹೇಗೆ ತೋರಿಸ್ಕೊಳ್ಳೋದನ್ನ ಸಂಪೂರ್ಣ ಮಾಹಿತಿಯನ್ನ ಅವ್ರ ಪರಿಚಯ ಮೂಲಕ ನಾವು ಮಾಡ್ಕೊಳ್ಳೋಣ. ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ನಾನು ಸ್ವಾಗತ ಕೊಡ್ಕೊಂತೇನೆ. ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ನಾನು ಅಶೋಕ್ ಭಟ್ ಸಿದ್ದಾಪುರ ಅಂತ. ನಾನು ಹುಟ್ಟಿ ಬೆಳೆದದ್ದು ಇಲ್ಲೇ ಸಿದ್ದಾಪುರ ತಾಲೂಕು ಹೊನ್ನೇಗುಂಡಿ ಊರಿನಲ್ಲಿ. ನನ್ನ ತಂದೆಯವರು ತಿಮ್ಮಣ್ಣ ಭಟ್ ಅಂತ, ಅವರು ರಂಗ ಕಲಾವಿದರಾಗಿದ್ದರು. ಅವರು ಯಕ್ಷಗಾನ ಮತ್ತು ನಾಟಕ ಎರಡರಲ್ಲೂ ವೇಷವನ್ನು ಮಾಡ್ತಿದ್ರು. ಅವರು ಅಂದ್ರೆ ಪೂರ್ಣ ಪ್ರಮಾಣ ಹವ್ಯಾಸವಾಗಿ. ನಂತರ ತಾಯಿ ಯಶೋಧಾ ಭಟ್ ಅಂತ, ಅವರು ಯಕ್ಷಗಾನ ಮತ್ತು ಪೌರಾಣಿಕ ಕಥೆಗಳ ಜ್ಞಾನ ಚೆನ್ನಾಗಿತ್ತು. ಅವರು ಬಾಲ್ಯದಲ್ಲೆಲ್ಲ ನಮ್ಗೆ ಕಥೆಗಳನ್ನು ಹೇಳ್ತಿದ್ರು. ಅವರು ನನ್ನ ತಂದೆ ತಾಯಿಗಳು. ಬಾಲ್ಯದಲ್ಲಿ ನಾವು ಇಲ್ಲೇ ವಿದ್ಯಾಭ್ಯಾಸವನ್ನೆಲ್ಲ ಇಲ್ಲೇ ಪೂರೈಸಿದವರು. ಇಲ್ಲೇ ಬಾಲಿಕೊಪ್ಪ ಶಾಲೆ ಅಂತ, ಆ ಬಾಲಿಕೊಪ್ಪ ಶಾಲೆಯಲ್ಲಿ ಪ್ರಾಥಮಿಕ ಅಭ್ಯಾಸ, ಆನಂತರ ಸಿದ್ಧಿವಿನಾಯಕ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ. ಅದು ಆದ ನಂತರದಲ್ಲಿ ಯಕ್ಷಗಾನಕ್ಕೆ ಮುಖ ಮಾಡಿದವರು ನಾವು. ಅಲ್ಲಿವರೆಗೆ ಬಾಲ್ಯ ಜೀವನಗಳೆಲ್ಲ ನಮ್ಮ ಸಿದ್ದಾಪುರ ಈ ಏರಿಯಾದಲ್ಲೇ ಇತ್ತು. ಇನ್ನು ಯಕ್ಷಗಾನಕ್ಕೆ ಒಲವು ಬರಲಿಕ್ಕೆ ಕಾರಣ ನಮ್ಮ ಪರಿಸರ ಪೂರ್ಣ ಯಕ್ಷಗಾನದ್ದೇ. ಇಲ್ಲಿ ಇರೋರೆಲ್ಲ ಹೆಚ್ಚಿನವರೆಲ್ಲ ಕೊಳಗಿ ಹಾಗೂ ಶಿರಳಗಿ, ಹಣಜಿಬೈಲು ಎಲ್ಲ ನಮ್ಮ ಸಂಬಂಧಿಕರ, ತಂದೆಯವರ ಸಂಬಂಧಿಕರು, ತಾಯಿಯ ಸಂಬಂಧಿಕರು ಎಲ್ಲ ಮೂಲ ನಾವು ಶಿರಳಗಿಯವರೇ. ಎಲ್ಲ ಯಕ್ಷಗಾನ ಕಲಾವಿದರಾದ್ರಿಂದಾಗಿ ಆ ಪರಿಸರದಲ್ಲಿ ಹುಟ್ಟಿ ಬೆಳೆದವರು, ಅದರಲ್ಲಿ ಆಡಿ ಬೆಳೆದವರು. ಈ ಬಾಲ್ಯದಿಂದಲೂ ನಾನು, ಕೊಳಗಿ ಕೇಶವ ಹೆಗಡೆ, ಮಾಧವ್ ಭಟ್ರು, ಮತ್ತೆ ಪ್ರಭಾಕರ ಹೆಗಡೆ, ಹಣಜಿಬೈಲ್ ಅಂತ ಅವರೆಲ್ಲ ಯಕ್ಷಗಾನದಲ್ಲಿ ಇದ್ದವರು, ತೊಡಗಿಕೊಂಡವರು. ಅವರೆಲ್ಲ ಬಾಲ್ಯದಿಂದಲೂ ಯಕ್ಷಗಾನದಲ್ಲಿ ಒಡನಾಟ ಮಾಡ್ತಾನೆ ಆ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಹೊಂದಿ ಯಕ್ಷಗಾನ ಫೀಲ್ಡಿಗೆ ಇಳಿದ್ವಿ ನಾವು. ಹಾಗಾಗಿ ಯಕ್ಷಗಾನಕ್ಕೆ ಬರಬೇಕಾದ ಸಂದರ್ಭ ಬಂತು. ಅದು ಅದಕ್ಕಂತ ಒಂದು ಟ್ರೈನಿಂಗ್ ಅಂತ ಏನಾದ್ರು ತಗೊಂತಾರೆ ಹೇಗೆ? ಹೌದು, ಇಲ್ಲಿ ಮೊದಲು ಆರಂಭದಲ್ಲಿತ್ತು ನಮ್ಮಲ್ಲಿ. ಒಂದು 2 ತಿಂಗಳು 3 ತಿಂಗಳು ಹೀಗೆ ನಮ್ಮ ಗೋಡೆ ನಾರಾಯಣ ಹೆಗಡೆ ಅವರು ಮತ್ತೆ ಈಶ್ವರಪ್ಪನವರು ಅಂತ ಸಾಗರದವರು, ಅವರೆಲ್ಲ ಬಂದು ಇಲ್ಲಿ ಕ್ಲಾಸನ್ನು ಮಾಡ್ತಾ ಇದ್ರು. ಆಗ ನಾನು ಶಾಲೆ ಹೋಗ್ತಾ ಇದ್ದೆ, ಹಾಗಾಗಿ ಆ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆಗಿತ್ತು. ನಂತರ SSLC ಬಿಟ್ಟ ನಂತರದಲ್ಲಿ ಹೀಗೆ ಪೂರ್ಣ ಪ್ರಮಾಣದಲ್ಲೇ ಕಲಿಬೇಕು ಅಂತ ಆಸಕ್ತಿ ಹೊಂದಿ ಉಡುಪಿಯ ಯಕ್ಷಗಾನ ಕಲಾರಂಗ MGM ಅವರದ್ದು, ಅಲ್ಲಿ ಸೇರ್ಕೊಂಡೆ. ಶಿವರಾಮ್ ಕಾರಂತರು ಇಂಟರ್ವ್ಯೂ ಮಾಡೋರು, ನಮ್ಮನ್ನ ಸೆಲೆಕ್ಟ್ ಮಾಡಿದವರು ಅವರು. ನೀಲಾವರ ರಾಮಕೃಷ್ಣಯ್ಯ ಅಂತ ಭಾಗವತರು, ಮಹಾಬಲಕಾರ ಅಂತ ಮೊದಲೇಗಾರರು, ಹೆರಂಜಾರು ವೆಂಕಟರಮಣಯ್ಯ ಅಂತ ಅವರು ಕುಣಿತ ಕಲಿಸೋರು. ಹೀಗೆ 3 ಜನ ಗುರುಗಳಿದ್ರು. 1 ವರ್ಷ ಮತ್ತೆ ಬೇರೆ ಯಾವ ಕಡೆಗೂ ಲಕ್ಷ್ಯ ಹಾಕೋಗಿಲ್ಲ, ಯಕ್ಷಗಾನವೇ. ಹೌದು, ಬೇರೆ ಪ್ರಪಂಚದ ಸಂಪರ್ಕವೂ ಇರುವುದಿಲ್ಲ ಅಲ್ಲಿ. ಒಂದು ಉದಯವಾಣಿ ಒಂದು ಪೇಪರ್ ಬರ್ತಾ ಬಿಟ್ರೆ ಬೇರೆ ಏನು ಹಾಗೆ ಅಷ್ಟೇ ಪೂರ್ಣ ಪ್ರಮಾಣದ ಯಕ್ಷಗಾನದಲ್ಲೇ ತೊಡಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ ಅಲ್ಲಿ 1 ವರ್ಷ ಅಭ್ಯಾಸವನ್ನು ಮಾಡಿದೆ. ಆ ನಂತರ ಅಲ್ಲಿ ಕೇಂದ್ರದಲ್ಲಿ ಇರುವಾಗಲೇ ಇಡಗುಂಜಿ ಮೇಳದ ಆಟಕ್ಕೆ ಹೋಗಿದ್ದೆ. ಅಲ್ಲಿ ಗೋಡೆ ನಾರಾಯಣ ಹೆಗಡೆಯವರು ನಮ್ಮ ಮಾವನವರು ಮೇಳದಲ್ಲಿದ್ದರು. ಅಲ್ಲಿ ಹೋದಾಗ ಶಂಭು ಹೆಗಡೆಯವ್ರು ನನ್ನನ್ನು ನೋಡಿದ್ರು. ನಿಮ್ಮ ಅಕ್ಕನ ಮಗ ಅಲ್ವಾ, ಬನ್ನಿ ನಮ್ಮ ಮೇಳ ಕರ್ಕೊಂಡು ಬನ್ನಿ ಅಂತ ಅಲ್ಲೇ ಇನ್ವೈಟ್ ಮಾಡಿದ್ರು. ಅಂತ ದೊಡ್ಡ ಕಲಾವಿದ ಪರಿಚಯ ಅಲ್ಲಿಂದ ಶುರು ಆಗುತ್ತೆ. ಹೌದೌದು, ಅಂದ್ರೆ ಅದಕ್ಕಿಂತ ಆರಂಭದಲ್ಲಿಯೂ ಶಂಭು ಹೆಗಡೆಲ್ಲ ನಮ್ಮನೆ ಬರ್ತಿದ್ರು. ಹಬ್ಬ ಹೌದು, ಇಲ್ಲಿ ಟೆಂಟ್ ಮೇಳದ ಆಟಗಳಾದಾಗ ನಮ್ಮ ಮನೆಯಲ್ಲಿ ಬಿಡಾರ ಆಗ್ತಿತ್ತು. ಅಂಬರದೇಶ್ವರ ಮೇಳ, ಉಪ್ಪೂರು, ಚಿಟ್ಟಾಣಿಯವರು, ಕಾಳಿಂಗನವರು ಎಲ್ಲರೂ ಎಲ್ಲ ಬರ್ತಿದ್ರು ಇಲ್ಲಿ. ಹಾಗೆ ನಿಮ್ಮ ಅಕ್ಕನ ಮಗ ಅಲ್ವಾ, ಬನ್ನಿ ನಮ್ಮ ಮೇಳ ಕರ್ಕೊಂಡ್ಬನ್ನಿ ಅಂತ ಅಂದ್ರು. ಹಾಗಾಗಿ ಅಲ್ಲಿ ತಕ್ಷಣ ಕಲಿತಾ ಇರುವಾಗಲೇ ನಮ್ಗೆ ಇದಾಯ್ತು, ಏನ ಅವಕಾಶ ಇತ್ತು ಮೇಳಕ್ಕೆ ಹೋಗ್ಲಿಕ್ಕೆ. ಹಾಗ ಪ್ರಥಮವಾಗಿ ಕೆರೆಮನೆ ಮೇಳಕ್ಕೆ ಸೇರಿದೆ. ಅಲ್ಲೊಂದು 6 ವರ್ಷ ಇದ್ದೆ. ಕೊನೆಗೆ ಆ ಮೇಳವೇ ಇದಾಯ್ತು, ಅಂದ್ರೆ ಅವರು ಬಂದ್ ಮಾಡಿದ್ರು, ಅವರಿಗೆ ತಿರುಗಾಟಕ್ಕೆ ತೊಂದರೆ ಆಗಿ. ನಂತರ ಒಂದು ಅಮೃತೇಶ್ವರಿ ಮೇಳ ಅಂತ, ಒಂದು ಸಾಲಿಗ್ರಾಮ ಮೇಳ ಸಾಹುಕಾರ್ಯ ಸೋಮನಾಥ್ ಹೆಗಡೆ ಅವರು ಅಂತ, ಅವರು ಅದನ್ನ ಮಾಡಿದ್ರು. ಆಗ 1 ವರ್ಷ ತಿರುಗಾಟವನ್ನು ಅಮೃತೇಶ್ವರಿ ಮೇಳದಲ್ಲಿ ಮಾಡಿದೆ. ನಂತರ ಅವರು ಅಷ್ಟೇ ಆ ಮೇಳವನ್ನು 1 ವರ್ಷಕ್ಕೆ ನಂತರ ಕೈ ಬಿಟ್ಟರು. ನಂತರ ನೀವು ಮೇಳದ ಅಮೃತೇಶ್ವರ ಮೇಳದಲ್ಲಿದ್ದ ನಮ್ಮನ್ನು ನೀವು ಸಾಲಿಗ್ರಾಮ ಮೇಳಕ್ಕೆ ಬಂದ್ಬಿಡಿ ಅಂತ ನನ್ನನ್ನು ಮತ್ತೆ ಶಿರ್ಲಿಗಿ ತಿಮ್ಮಪ್ಪ ಹೆಗಡೆ ಅವರು ಅಲ್ಲಿಂದ ಸಾಲಿಗ್ರಾಮ ಮೇಳಕ್ಕೆ ಹೋದ್ವಿ ನಾವಿಬ್ರು.
ಅಲ್ಲಿ ಎಷ್ಟು ವರ್ಷಗಳ ಕಾಲ ಇರ್ತೀರ? ಅಲ್ಲಿ 15.5 ವರ್ಷ ಇದ್ದೆ. ಒಂದು ಅರ್ಧ ತಿರುಗಾಟ ಅಂದ್ರೆ ನನಗೆ ಬೇರೆ ಒಂದು ಅಂಗಡಿ ಟೆಂಡರ್ ಬರ್ದಿದ್ದೆ, ಅದು ನನಗಾಗಿತ್ತು. ಆಗ ಅದು ಓಪನಿಂಗ್ ಆರ್ಡರ್ ಬರುವವರೆಗೆ ಇರುವಂತಂದ್ರು ಒಂದು 3 ತಿಂಗಳಿದ್ದೆ ಅಲ್ಲಿ ಅಷ್ಟೇ. ಒಳ್ಳೆ ರೀತಿಯಲ್ಲೇ ತಿರುಗಾಟವನ್ನು ಮಾಡಿದ್ದೇವೆ. ಅವಾಗ ಕಾಳಿಂಗನೌಡ್ರು ಅಂತವ್ರೆಲ್ಲ ಇದ್ದ ಕಾಲದಲ್ಲಿ ತಿರುಗಾಟ. ಹೌದು, ಹಾಗೆ ಮೇಳದ ಜರ್ನಿ ಸ್ಟಾರ್ಟ್ ಆಯ್ತು. ಈ ಪ್ರಸ್ತುತ ಎಲ್ಲಿ ಇರ್ತೀರಾ ಈಗ ನೀವು? ಯಾವ ರೀತಿ ಇದೆ ಈಗ? ಕೊನೆ ಮೇಳದ ತಿರುಗಾಟವನ್ನು ಒಂದು 22 ವರ್ಷ ಮಾಡಿದವ. ನಂತರ ವೃತ್ತಿ ಮೇಳ ಸಾಕು ಅನ್ನಿಸ್ತು. ನಂತರ ಬೇರೆ ಅಂಗಡಿ ಇತ್ಯಾದಿ ಸ್ವಲ್ಪ ದಂಧೆಯನ್ನು ಮಾಡುವ ಅಂತ ಹೀಗೆ ಅನ್ನಿಸ್ತು. ಅದ್ರ ಮಧ್ಯೆ ಒಂದು ಸಣ್ಣ ಸ್ಲಿಪ್ ಡಿಸ್ಕ್ ಆಯ್ತು ನನಗೆ. ಹಾಗೆ ಬೇಡ ಮೇಳ ತಿರುಗಾಟ ಅಂತ ಕೈದು ಮಾಡಿದೆ. ಆನಂತರ ಮದುವೆ ಅದೇ ಮನೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇದ್ದರು ತಹಶೀಲ್ದಾರಾಗಿ. ಹಾಗಾಗಿ ಮೇಳ ತಿರುಗಾಟ ಸ್ವಲ್ಪ ಕಷ್ಟ, ಆಗ ಹೋಗೋದು ಕಷ್ಟ. ಹಾಗೆ ಸ್ವಲ್ಪ ಹವ್ಯಾಸವಾಗಿ ಯಕ್ಷಗಾನ ತಿಳ್ಕೊಂಡೆ. ಇಲ್ಲಿ ನಮ್ಮ ಸಿದ್ದಾಪುರ ಭಾಗದಲ್ಲೇ ಇರುವಂಥ ನಮ್ಮ MR ನಾಯಕರು, ಬೇರ್ಕಣಿ ಕೃಷ್ಣ, ರಘುಪತಿ, ವಾಸು ನಾಯಕರು ಅವ್ರ ಮೇಳಗಳಿಗೆಲ್ಲ ವೇಷಕ್ಕೆ ಹೋಗ್ತೇನೆ ನಮ್ಮ ಲೋಕಲ್ ಆಗಿ. ಇನ್ನು ಹೊರಗಡೆ ನಮ್ಮ ಯಾಜಿಯವರು, ಕೊಂಡದಕುಳಿಯವರು, ಚಿಟ್ಟಾಣಿಯವರು, ಹೀಗೆ ಎಲ್ಲ ಮೇಳಗಳಿಗೂ ವಿದ್ವಾನ್ ದತ್ತಮೂರ್ತಿ ಭಟ್ ಅಂತ ನಟೇಶ್ವರಿ ಕಲಾ ತಂಡ ಅವರ ಟ್ರಿಪ್ಪಿಗೆ, ಇಲ್ಲ ಅನಂತ ಕಲಾ ಪ್ರತಿಷ್ಠಾನ ಅಂತ ಕೊಳಗೆಯವರ ಸೆಟ್ಟಿಗೆ, ಬಂಗಾರಮಕ್ಕಿ ನಮ್ಮ ಚಿಟ್ಟಾಣಿಯವರ ಸೆಟ್ಟಿಗೆ, ಎಲ್ಲ ಸೆಟ್ಟಿಗೂ ಹೋಗ್ತೇನೆ. ಎಲ್ಲವರು ಬಹಳ ಪ್ರೀತಿಯಿಂದ ಕರೀತಾರೆ, ಹೋಗ್ತೇನೆ, ವೇಷ ಮಾಡ್ತೇನೆ, ಬರ್ತೇನೆ. ಈಗ ಆ ರೀತಿಯಲ್ಲಿ ಯಕ್ಷಗಾನವನ್ನು ಮುಂದುವರಿಸ್ತಾ ಇದ್ದೇನೆ. ಸುಮ್ಮನೆ ಎಲ್ಲ ತಂಡಗಳಿಗೂ ಹೋಗ್ತೇನೆ ಅತಿಥಿ ಕಲಾವಿದನಾಗಿ. ಈಗ ಖಾಯಂ ಬಂದ ಇಲ್ಲ, ಎಲ್ಲ ಹೌದೌದು ಅತಿಥಿ ಕಲಾವಿದಾಗಿ ಹೋಗುದು. ಆರಂಭದಲ್ಲಿ ಇಡಗುಂಜಿ ಮೇಳದಲ್ಲಿರುವಾಗ ಹೆಣ್ಣುವೇಷವನ್ನು ಮಾತ್ರ ಮಾಡ್ತಿದ್ದೆ ಆರಂಭದಲ್ಲಿ. ನಂತರ ನೆಬ್ಬೂರು ನಾರಾಯಣ ಭಾಗವತ ಅಂತ ಬಹಳ ದೊಡ್ಡ ಭಾಗವತರು ಅವರು ಹೆಣ್ಣುವೇಷದಲ್ಲಿ ಬಹಳ ನಾಚಿಕೆ ಪಟ್ಕೊಳ್ತೇನೆ, ನೀನು ಮಧ್ಯೆ ಅವರನ್ನು ಗಂಡು ವೇಷವನ್ನು ಮಾಡುವಂತ ಗಂಡು ವೇಷವನ್ನು ಹಾಕ್ಲಿಕ್ಕೆ ಆರಂಭ ಮಾಡೋದು. ಹಾಗೆ ಗಂಡು ವೇಷವು ಆರಂಭ ಆಯ್ತು. ಹೆಣ್ಣು ವೇಷ ಗಂಡು ವೇಷ ಎರಡನ್ನೂ ಮಾಡ್ತಾ ಇದ್ದೆ. ನಂತರ ಸಾಲಿಗ್ರಾಮ ಮೇಳಕ್ಕೆ ಹೋದ ನಂತರ ಕಾಳಿಂಗನೌಡ್ರು ಅವರು ಬಹಳ ದೊಡ್ಡ, ಮತ್ತೆ ಅವ್ರು ಯಾರಲ್ಲಿ ಯಾವ ಪ್ರತಿಭೆ ಇದೆ ಗುರುತಿಸಿ ಹೊರಗೆ ಹಾಕುವ ಬಹಳ ದೊಡ್ಡ ಸಾಮರ್ಥ್ಯ ಇತ್ತು ಅವರಿಗೆ. ಅವ್ರಿಗೆ ಸ್ವಲ್ಪ ಹಾಸ್ಯದ ವೇಷವನ್ನು ಮಾಡು ನೀನು, ಸ್ವಲ್ಪ ಹಾಸ್ಯಲಿಕ್ಕೆ ಉಂಟು ನಿನಗೆ ಅಂತ ಹಾಸ್ಯದ ವೇಷವನ್ನು ಹಾಕಿದ್ರು. ಹಾಗಾಗಿ ಹೆಣ್ಣು ವೇಷ, ಗಂಡು ವೇಷ, ಹಾಸ್ಯ ಮೂರನ್ನೂ ಮಾಡುವ, ಎಲ್ಲಾ ಪ್ರಕಾರಗಳಲ್ಲಿ ಎಲ್ಲವನ್ನು ಮಾಡುವ ರೂಢಿ ಆರಂಭದಿಂದ ಬಂದ್ಬಿಡ್ತು. ಹಾಗಾಗಿ ಈಗ ಅದನ್ನು ನಿರ್ವಹಿಸುವಾಗ ಅಷ್ಟು ಸಮಸ್ಯೆ ಆಗುದಿಲ್ಲ. ಮಾಡ್ತೇನೆ. ಹಾಗ ಅದೆಲ್ಲ ಅವರ ಇದು ಏನು ಆಶೀರ್ವಾದ. ಈಗ ನೀವು ಹಳೆ ಯಕ್ಷಗಾನದಲ್ಲಿ ಹಳೆ ಕಲಾವಿದರು ಚಿಟ್ಟಾಣಿ ಇರ್ಬೋದು, ಶಂಭಾಗರು ಅಂತ ಮಹಾನ್ ಕಲಾವಿದರ ಜೊತೆಗೂ ಒಡನಾಟ ಇದೆ. ಆಗಿನ ಯಕ್ಷಗಾನಕ್ಕೂ ಈಗಿನಕ್ಕೂ ಏನಾದ್ರೂ ಚೇಂಜಸ್ ಇದೆಯಾ? ಆಗಿನದಲ್ಲಿ ಹೇಗಿತ್ತು ಯಕ್ಷಗಾನ ಪದ್ಧತಿ, ಈಗ ಹೇಗಿದೆ? ನನಗೆ ಬಹಳ ಹಳೆ ಕಲಾವಿದರ ಒಡನಾಟ ಸಿಕ್ಕಿದೆ. ಮೂರೂರು ದೇವರ ಹೆಗಡವರು ಅಂತ ಅವರು ಬಹಳ ದೊಡ್ಡ ಕಲಾವಿದರು. ಶಿವರಾಮ ಹೆಗಡವ್ರ ಜೊತೆ ಯಕ್ಷ ಮಾಡಿದ್ದೇನೆ. ನಂತರ ಮಣಿಗೆ ತಿಮ್ಮಣ್ಣಿ ಅಜಿಯವರು ಅಂತ, ಹೀಗೆ ಎಕ್ಟರ್ ಜೋಶಿ ಅವರು ಅಂತ ಅವ್ರ ಜೊತೆಗೆಲ್ಲ ಒಂದು ಸಣ್ಣ ಪಾತ್ರ. ನಾವು ಬಹಳ ಸಣ್ಣ ಹುಡುಗರು, ಅವ್ರ ಜೊತೆಗೆಲ್ಲ ವೇಷ ಮಾಡೋ ಅವಕಾಶ ಸಿಕ್ಕಿದೆ. ನಂತರ ಮಾಬಲೆ ಹೆಗಡೆಯವರು, ಶಂಭು ಹೆಗಡೆಯವರು, ಚಿಟ್ಟಾಣಿಯವರು, ಗೋಡೆಯವರು, ಕೊಳಗೆ ಅನಂತ ಹೆಗಡೆಯವರು, ಆ ಕಡೆ ಕೋಟ ವೈಕುಂಠಣ್ಣ ಅಂತ ಅವರು, ವೈಕುಂಠ ನಾಯಕರು ಅಂತ ಬಹಳ ದೊಡ್ಡ ಕಲಾವಿದರು ಅವರು, ಸ್ತ್ರೀ ವೇಷಧಾರಿಗಳು, ಎಮ್ಮೆ ನಾಯಕರು, ನಂತರ ಐರೋಡಿ ಗೋವಿಂದಪ್ಪನವರು ಅಂತ, ಹೀಗೆ ಒಳ್ಳೊಳ್ಳೆ ಕಲಾವಿದರ ನಾಟಗಳೆಲ್ಲ ಸಿಕ್ಕಿದೆ ನಮಗೆ. ಆಗಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ಸಾಕಷ್ಟು ಬದಲಾವಣೆ ಆಗಿದೆ. ಆಗ ಎಲ್ಲರಿಗೂ ಒಂದು ಬದ್ಧತೆ ಇತ್ತು, ಮತ್ತೆ ಯಕ್ಷಗಾನವನ್ನು ಕೆಡಿಸುವುದಿಲ್ಲ ಆಗಿತ್ತು. ಮತ್ತೆ ದೊಂಬರಾಟ ಇತ್ಯಾದಿಗಳನ್ನೆಲ್ಲ ಮಾಡಿದಾಗ ಆಗ ಹಿರಿಯ ಕಲಾವಿದರು ಬೈತಿದ್ರು, ಏನೋ ಬೇಡದಿದ್ದ ಮಂಗಾಟಿಗೆ ಮಾಡಿದ್ರೆ, ಬೇಡದಿದ್ದ ಮಾತನಾಡಿದ್ರೆ, ಅಥವಾ ಯಕ್ಷಗಾನಕ್ಕೆ ಸ್ವಲ್ಪ ಹೊರತಾದ ವಿಚಾರಗಳು ಬಂದ್ರೆ ಆಗ ಹಿರಿಯ ಕಲಾವಿದರು ಸಣ್ಣವರಿಗೆ ಬೈತಿದ್ರು. ಹಾಗೆ ಮಾಡಬಾರ್ದು, ಅದಲ್ಲ ಸರಿ, ಯಕ್ಷಗಾನ ಅಲ್ಲ, ಅದು ಶಿಸ್ತುಬದ್ಧ. ಹೌದು, ಆಗಿನ ಕಾಲಕ್ಕೆ ಅದು ಬೇಕಿತ್ತು, ಸ್ವಲ್ಪ ಮಡಿವತ್ತಿಗೆ ಇತ್ತು. ಬರ್ತಾ 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 ಈ ವ್ಯಾಪಾರೀಕರಣ ಹೆಚ್ಚಾದ ನಂತರದಲ್ಲಿ ಸ್ವಲ್ಪ ದೊಂಬರಾಟಗಳು ಹೆಚ್ಚಾಗ್ತಾ ಬಂತು. ಜನರ ಬೇಡಿಕೆ ಮೇಲೆ ಸ್ವಲ್ಪ ಹೌದೌದೌದು. ಆದ್ರೆ ಜನರಿಗೆ ಬಯಸ್ತಾರೆ ಅಂತ ನಾವು ಏನೆಲ್ಲ ಕೊಡ್ಲಿಕ್ಕೆ ಹೋದ್ರೆ ಮೂಲ ಸೌಕರ್ಯ ಇದೆ, ಸೌಂದರ್ಯ ಹಾಳಾಗಿ ಹೋಗ್ತದೆ, ಅದು ಏನೆಲ್ಲ ಆಗಿ ಹೋಗ್ತದೆ. ಹಾಗಾಗಿ ಅದು ಇರಬೇಕು, ಸುಧಾರಣೆ ಬೇಕು, ಬೇಡ ಅಂತಲ್ಲ, ಅದ್ರ ಒಂದು ಹಿತಮಿತವಾಗಿ ಬೇಕು ಅಂತ ಬಯಸ್ತೇನೆ. ಪ್ರೇಕ್ಷಕಗಳಿಂದ ಮೊದ್ಲಿಂದಕ್ಕೂ ಈಗ ಹೇಗಿದೆ? ನೋಡುವವರ ಸಂಖ್ಯೆಯಲ್ಲಿ ಏನಾದ್ರು ಏರಿಳಿತಗಳಿದೆಯೋ, ಅಥವಾ ಈಗ ಹೆಚ್ಚಿಗೆ ಧಾರಾವಾಹಿ ಇರ್ಬೋದು, ಫಿಲ್ಮ್ಗಳ ಅಬ್ಬರನೇ ಜಾಸ್ತಿ ಇರೋದ್ರಿಂದ ಯಕ್ಷಗಾನ ಯಾವ ಹಂತದಲ್ಲಿ ಇದೆ ಅಂತ ನಿಮ್ ಪ್ರಕಾರದಲ್ಲಿ?
ಇದ್ದಾರೆ, ಒಳ್ಳೆ ಪ್ರೇಕ್ಷಕರು ಇದ್ದಾರೆ. ಈಗ ಶುದ್ಧವಾದ ಯಕ್ಷಗಾನವನ್ನು ನೋಡುವ ಪ್ರೇಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿ, ಪ್ರಜ್ಞಾವಂತರು ಬಹಳಷ್ಟು ಇದ್ದಾರೆ. ಮೊದಲು ಬಹಳ ಭಕ್ತಿಯಿಂದ ನೋಡ್ತಿದ್ರು, ಭಾವುಕರಾಗಿ. ಈಗ ಸ್ವಲ್ಪ ಬುದ್ಧಿಯಿಂದ ನೋಡ್ತಾರೆ. ಬೆಳಗ್ಗೆ ತನಕ ಯಕ್ಷಗಾನ ನಡೀತಿತ್ತು, ಆ ಭಕ್ತಿಯಿಂದ ಕೂತ್ಕೊಂಡು ನೋಡ್ತಿದ್ರು. ಈಗ ತಾಳ್ಮೆಯೂ ಇಲ್ಲ, ಮತ್ತು ಆ ವ್ಯವಸ್ಥೆಗಳು ಈಗ ಬದಲಾಗಿದೆಯಲ್ಲ. ಹಾಗಾಗಿ ಬೆಳವರೆ ನೋಡಿ ಕೂತ್ರೆ ಮರುದಿವಸ ಎಲ್ಲ ಅವ್ರವ್ರ ಡ್ಯೂಟಿಗೆ ಹೋಗೋದೆಲ್ಲ ಕಷ್ಟ ಆಗ್ತದೆ. ಮೊದಲು ಕೂಡು ಕುಟುಂಬ ಆಗಿತ್ತು, ಮನೆಯಲ್ಲಿ ಒಂದು 15, 20, 30 ಜನ ಇರ್ತಿದ್ರು. ಆಗ ಒಂದು 4 ಜನ ಯಕ್ಷಗಾನಕ್ಕೆ ಹೋದರೆ ಅವ್ರು ಬಂದು ಮಲಗಿದ್ರೆ ಅವರ ದೈನಂದಿನ ಕಾರ್ಯಗಳಿಗೆ ಏನೋ ತೊಂದರೆ ಆಗುವುದಿಲ್ಲ. ಈಗ ಹಾಗಲ್ಲ, ಈಗ ಇವರೇ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸಣ್ಣ ಸಣ್ಣ ಕುಟುಂಬಗಳೀಗ. ಆಗ ಮರುದಿವಸ ನೀವು ಡ್ಯೂಟಿ ಹೋಗ್ಬೇಕು. ಹಾಗಾಗಿ ಈಗ ಬೆಳಗುವರೆಗಿನ ಕಾರ್ಯಕ್ರಮ ಆಗೋದು ಕಡಿಮೆ. ಆದ್ರೆ ನಮ್ಮಲ್ಲಿ ಈ ದೇವಸ್ಥಾನದ ಉತ್ಸವ ಇತ್ಯಾದಿಗಳಿಗೆ ಬೆಳವರೆ ಆಗ್ಬೇಕು ಅಂತ ಅವ್ರ ಆಟ ಆಡಿಸುವವರು ಬೆಳವರೆ ಮಾಡ್ಕೊಂಡು ನೋಡ್ತಾರೆ. ಆದ್ರೆ ನೋಡುವವರೇ ಇರುವುದಿಲ್ಲ. 1-2 ಗಂಟೆ ಅಮ್ಮಮ್ಮ ಅಂದ್ರೆ, ಕೊನೆ ಒಂದು 4-8 ಜನ ಇರ್ತಾರೆ. ಒಟ್ಟು ಮಾಡೋದಾಗ್ತದೆ ಬಿಟ್ರೆ ಕಲಾವಿದನಿಗೆ ಹಿಂಸೆ ಅದು. ಹೌದು, ಪ್ರೇಕ್ಷಕರಿದ್ರೆ ಹೌದೌದು ಮಾಡೋದು ಸ್ವಲ್ಪ ಹಿಂಸೆ. ಹೌದೌದು, ಪ್ರೇಕ್ಷಕರು ಬೇಕೇ ಬೇಕು. ಪ್ರೇಕ್ಷಕರು ಪ್ರತಿಕ್ರಿಯೆದೆಲ್ಲ ಇಲ್ದಿದ್ರೆ ಕಲಾವಿದ ತನ್ನ ಇದನ್ನ ನೈಜವಾದ ಇದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮಲ್ಲಿಕ್ಕಿಂತ ಯಕ್ಷಗಾನ ಫಸ್ಟ್ ಮೂಲ ಇರೋದು ಉತ್ತರ ಕನ್ನಡ ಆದ್ರೆ ಈಗ ದಕ್ಷಿಣ ಕನ್ನಡ, ಉಡುಪಿ ಆ ಸೈಡ್ ಅಲ್ಲಿ ಸ್ವಲ್ಪ ಯಕ್ಷಗಾನ ಒಲವು ಜಾಸ್ತಿ ಇದೆ ಅಂತ ಹೇಳ್ಬೋದಾ? ಅಲ್ಲಿ ಶಾಲೆಗ ಪ್ರಮಾಣದಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿಗಿಂತ ಎಷ್ಟೋ ಇದೆ, ಬಹಳ ಇದೆ. ಅಲ್ಲಿ ಬಯಲಾಟಗಳು, ಹರಕೆ ಬಯಲಾಟ ಅಂತ ನಡೀತದೆ. ಅಲ್ಲಿ ನಮ್ಮ ಮಂದರ್ತಿ ಮೇಳ ಎಲ್ಲ 5-6 ಮೇಳ ವರ್ಷಿಗೆ. ಮತ್ತೆ ಮಳೆಗಾಲದಲ್ಲಿ ಅವ್ರಿಗೆ ಕಾರ್ಯಕ್ರಮ ಕೊಡ್ತಾರೆ, ಯಾಕಂದ್ರೆ ಹರಕೆಯನ್ನು ಪೂರೈಸಿಕೊಳ್ಳಿಕ್ಕೆ ಆಗೋದಿಲ್ಲ. ಕಟೀಲು ಮೇಳಗಳು, ಮಾರನಕಟ್ಟೆ ಮೇಳ, ಕಮಲಶಿವ ಮೇಳ, ಅಮೃತೇಶ್ವರ, ಈಗ ಬಹಳ ಹರಕೆ ಬಯಲಾಟಗಳಿದ್ದಾವೆ. ಅಲ್ಲಿ ಆ ಶ್ರದ್ಧೆ ಇದೆ ಜನರಿಗೆ. ಒಂದು ಮಕ್ಕಳಾಗ್ಲಿಲ್ಲ ಅಂದ್ರೆ, ಒಂದು ಮನೆ ಕಟ್ಟಬೇಕು ಅಂದ್ರೆ, ಮದುವೆ ಆಗ್ಬೇಕು, ಎಲ್ಲದಕ್ಕೊಂದು ಅದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೆಳಕಿನ ಸೇವೆ ಅಂತಲೇ ಮಾಡ್ತಾರ ಅವರು. ಅಂದ್ರೆ ನಾನು ಯಾವ್ದ್ರಲ್ಲಿ ಬೆಳಕನ್ನು ಕಾಣಬೇಕು, ಆ ಕತ್ತಲೆ ದೂರ ಆಗಿ ಬೆಳಕನ್ನು ಕಾಣಬೇಕು, ಅದಕ್ಕೆ ಹರಕೆ ಕಟ್ಕೊಳ್ಳೋದು. ಅದಕ್ಕೆ ಬೆಳಕಿನ ಸೇವೆ ಅಂತಲೇ ಹೆಸರು. ಅದಕ್ಕೆ ಕಾಣ್ತಾರೆ ಅವರು, ಕಂಡಾಗಲೇ ಮಾಡಿಸೋದಲ್ವ ಅದ. ಹಾಗಾಗಿ ಆ ನಂಬಿಕೆಯಲ್ಲಿ ಅವರಿಗೆ ಒಳ್ಳೇದು ಆಗ್ತದೆ ಆ ರೀತಿ. ಹಾಗಾಗಿ ಎಷ್ಟು 2048-50ರವರೆಗೆಲ್ಲ ಹರಕೆ ಉಂಟಂತೆ. ಇನ್ನು 5-6 ಮೇಳ ಇದ್ರು ಅಷ್ಟ ಆಗ್ತದೆ. ಒಬ್ರು ಒಂದು ಹೋಟ್ಲ್ ಆರಂಭ ಮಾಡ್ತೇನೆ ಅಂದ್ರೆ ಆರಂಭದ ದಿವಸಕ್ಕೊಂದು ಹರಕೆ ಮೇಲೆ ಹಾಗುಂಟದು. ಹಾಗಾದ್ರೆ ಅದ್ರಲ್ಲಿ ಒಳ್ಳೆಯದನ್ನು ಕಾಣ್ತಾರೆ. ಹಾಗೆ ಯಕ್ಷಗಾನ ಜಾಸ್ತಿ ಆಗ್ತದೆ. ಮತ್ತೆ ಅಲ್ಲಿ ಕಲಿಸುವ ಕ್ಲಾಸ್ಗಳು ಬಹಳಷ್ಟು ಇದ್ದಾವೆ. ನಮ್ಮ ಉಡುಪಿಯಲ್ಲೆಲ್ಲ ನಮ್ಮ ಶಾಸಕ ರಘುಪತಿ ಅವರ ಇದರಲ್ಲಿ 150 ಸ್ಕೂಲ್ ಹತ್ರ ಎಲ್ಲ ರೆಗ್ಯುಲರ್ ಕ್ಲಾಸ್ ಮಾಡ್ತಾ ಇದ್ದಾರೆ. ನಂತರ ನಮ್ಮ ಕಲಾರಂಗದವರು ಅದಕ್ಕೆ ಬಹಳ ಸಪೋರ್ಟ್ ಮಾಡ್ತಾರೆ. ಮೊದ್ಲಿಂದನೂ ಯಕ್ಷಗಾನ ಒಂದು ಚಿಕ್ಕ ಏಜ್ ಇಂದಾನು ಯಕ್ಷಗಾನ ನೋಡ್ಕೊಂತ ಬರ್ತಿದ್ರ. ಆಗಿನ ಪ್ರೇಕ್ಷಕ ಒಂದನ್ನು ಗೊತ್ತು, ಈಗಿನ ಪ್ರೇಕ್ಷಕರು ಗೊತ್ತು. ನೀವು ಅವ್ರಿಗೆ ಪ್ರೇಕ್ಷಕರಿಗೆ ಯಕ್ಷಗಾನ ಬಗ್ಗೆ ಏನಾದ್ರು ಒಂದು ಹೇಳೋದಿದ್ರೆ ಏನ್ ಹೇಳ್ಬೋದು? ಪ್ರೇಕ್ಷಕರ ಹೊಣೆಗಾರಿಕೆ ಬಹಳ ದೊಡ್ಡದು. ಯಾಕೆಂದ್ರೆ ನಾವು ಯಾವುದನ್ನು ಹೆಚ್ಚು ಬಯಸ್ತೇವೆ ಅದನ್ನ ಕಲಾವಿದನು ಅಥವಾ ಸಂಘಟಕರು ಕೊಡುವುದಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಪ್ರೇಕ್ಷಕರು ಪ್ರಜ್ಞಾವಂತರಾಗಬೇಕು ಅಂತ ಹೇಳಿ ಬಯಸ್ತೇನೆ ನಾನು. ಅವರು ಪ್ರಜ್ಞಾವಂತರಾಗಬೇಕಂದ್ರೆ ಹೇಗೆ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಸ್ವೀಕಾರಕ್ಕೆ ಯೋಗ್ಯವಾದ್ದು, ಯಾವುದನ್ನು ತಿರಸ್ಕಾರ ಮಾಡಬೇಕಾದ್ದು, ಯಾವುದು ಔಚಿತ್ಯ, ಯಾವುದು ಅನೌಚಿತ್ಯ ಇತ್ಯಾದಿ ಪ್ರಜ್ಞೆ ಪ್ರೇಕ್ಷಕರಾದವರಿಗೆ ಬಹಳ ಬೇಕೇ ಬೇಕು. ಯಾವುದೋ ಯಕ್ಷಗಾನೀಯವಲ್ಲದ ಯಾವುದೋ ವಿಚಾರಗಳನ್ನ ರಂಗಸ್ಥಳದಲ್ಲಿ ತರುವುದು, ಯಾವುದೋ ವೈಯಕ್ತಿಕವಾದಂತಹ ವಿಚಾರಗಳನ್ನ ರಂಗಸ್ಥಳದಲ್ಲಿ ತರುವುದು, ಅಥವಾ ಯಾವುದೋ ಹಾಸ್ಯಕ್ಕಾಗಿ ಕೆಲವು ಮಧ್ಯೆ ಒಂದೊಂದು ಸಣ್ಣ ಇರ್ತದೆ, ಊಟದಲ್ಲಿ ಉಪ್ಪಿನಕಾಯಿ ಒಂದು ಸಣ್ಣ ಇರ್ತದೆ, ಅದು ಅತಿ ಆಗಬಾರದು ಅಂತ ಹೇಳುದು. ಹಾಗೆ ಆ ನಂತರದಲ್ಲಿ ಏನೇನೋ ಯಕ್ಷಗಾನದಲ್ಲಿ ಬೇಡದೇ ಇದ್ದ ಕಥೆಗಳು ಇತ್ಯಾದಿಗಳು. ಮತ್ತೆ ಯಕ್ಷಗಾನ ರಾಜಕೀಯ ಸ್ವಲ್ಪ ಸೇರ್ಕೊಂತ ಇದೆ ಅಂತ ಕೇಳ್ಬಿಟ್ಟು. ಹೌದೌದು, ರಾಜಕೀಯ ಹೇಳ್ಬೇಕು, ನಾ ಹೇಳ್ಬೇಕು ಹೇಳ್ತೇನೆ. ಯಾಕಂದ್ರೆ ಆಡಳಿತ ಮಾಡ್ತಾ ಇರುವವರ ದೌರ್ಬಲ್ಯವನ್ನು ನಾವು ಈ ಮುಖೇನವಾಗಿ ಹೇಳಿ ಸಮಾಜದಲ್ಲಿ ಜಾಗೃತಿಯನ್ನು ಮಾಡಬೇಕಾದ ಹೊಣೆಗಾರಿಕೆ ಉಂಟು ಕಲಾವಿದನಿಗೆ. ಒಂದು ಸಮಾಜದಲ್ಲಿ ಜಾಗೃತಿ ಉಂಟು ಮಾಡಬೇಕು, ಪ್ರಜ್ಞೆಯನ್ನು ಉಂಟು ಮಾಡಬೇಕು, ಅದು ಆ ಹೊಣೆಗಾರಿಕೆ ಉಂಟು. ಇರಲಿ, ಆದ್ರೆ ಅತಿಯಾಗಿ ಯಾವುದೋ ಒಬ್ಬರನ್ನು ಓಲೈಸುವುದು ಇರಬಾರದು, ಅಥವಾ ಯಾರನ್ನೋ ಒಬ್ಬರು ಅನಾವಶ್ಯಕ ದೂಷಿಸುವುದು ಇರಬಾರದು. ಹೀಗೆ ಕೆಲವು ದೋಷಗಳನ್ನು ಎತ್ತಿ ಹೇಳಿ ಅದನ್ನ ಅವರು ಸರಿಪಡಿಸಿಕೊಟ್ರೆ ಅದು ಒಂದು ಸಮಾಜ ಸುಧಾರಣೆಯ ಒಂದು ಭಾಗವೇ ಅದು. ಹಾಗಾಗಿ ಅದನ್ನು ಕೆಲವನ್ನು ಹೇಳ್ಬೋದು, ಹೇಳಬಾರದು ಅಂತಲ್ಲ, ಅದು ಅತಿಯಾಗಿರಬಾರ್ದು. ಅತಿಯಾಗಿರಬಾರ್ದು. ಅಥವಾ ಯಾವುದೋ ಒಂದನ್ನು ಓಲೈಸುವ ಮುಖ ಇರಬಾರ್ದು, ಅಥವಾ ಯಾವುದನ್ನು ಒಂದನ್ನು ದೂಷಿಸುವುದೇ ನಮ್ಮ ಉದ್ದೇಶ ಆಗಿರಬಾರ್ದು. ಕಲಾವಿದನಿಗೆ ಎಲ್ಲವರು ಒಂದೇ. ಕಲಾವಿದ ಯಾವ ಪಕ್ಷದವನೂ ಅಲ್ಲ,
ಕಲಾವಿದ ಯಾವ ಜಾತಿಯವನು ಅಲ್ಲ, ಅದು ಯಾವ್ದ್ರ ಯಾವ ದೂಷಣೆಯೂ ಇರಬಾರ್ದು ಅದರಲ್ಲಿ. ಆತ ಏನು ಕೇಳಿದ್ರೆ ಕಲಾವಿದನ ಒಂದು ಜಾತಿ, ಕಲಾವಿದನ ಒಂದು ಪಕ್ಷ ಅಷ್ಟೇ. ಹಾಗಿರ್ಬೇಕು, ಅತಿಯಾಗಿರ್ಬಾರ್ದು. ಅಂದ್ರೆ ಒಂದೊಂದು ಮಧ್ಯ ತುಣುಕು ಬಂದು ಸ್ವಲ್ಪ ಊಟದ ಉಪ್ಪಿನಕಾಯಿ ಇದ್ದಾಗಿ ಒಂದು ಸ್ವಾರಸ್ಯ ಹುಟ್ಟಿಸುವುದಕ್ಕೋ ಅಥವಾ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಕ್ಕೋ ಅವ್ರ ದೋಷಗಳನ್ನು ಎತ್ತಿ ಹೇಳುವುದಕ್ಕೋ ಹಾಗೆ ಇರ್ಲಿ, ಅದು ಇರಬೇಕು. ಆದ್ರೆ ಒಳ್ಳೆಯದನ್ನ ಪ್ರೇಕ್ಷಕ ಎಷ್ಟೆಷ್ಟು ಬಯಸ್ತಾನೆ ಅಷ್ಟಷ್ಟು ನಾವು ಒಳ್ಳೇದು ಕೊಡುವುದಕ್ಕೆ ಸಾಧ್ಯ ಅಂತ. ದೊಂಬರಾಟವನ್ನು ಹೆಚ್ಚು ಬಯಸಿದ್ರೆ ಮೇಳದವರು ದೊಂಬರಾಟದ್ದೇ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಯಾಕಂದ್ರೆ ಕಲೆಕ್ಷನ್ ಆಗೋದ್ರಿಂದ ಅಲ್ವಾ. ಹಾಗಾಗಿ ಅದೇ ಹೆಚ್ಚಾಗ್ತಾ ಹೋಗ್ತದೆ. ಕೊನೆಗೆ ಯಕ್ಷಗಾನ ಮರಿಯಾಗಿ ದೊಂಬರಾಟ ಆರಂಭ ಆಗ್ತದೆ. ಹಾಗೆಲ್ಲ ಆಗುವ ಸಾಧ್ಯತೆ ಉಂಟು. ಹಾಗಾಗಿ ಪ್ರೇಕ್ಷಕನ ಹೊಣೆಗಾರಿಕೆ ಬಹಳ ದೊಡ್ಡ. ಈ ನೋಡಿ, ಈ ಸಂಗೀತ ಕ್ಷೇತ್ರದಲ್ಲೆಲ್ಲ ಒಂದು ಪ್ರೇಕ್ಷಕ ವರ್ಗ ಕೂತ್ರೆ ಅದು ಹೇಗೆ ಸೈಲೆಂಟ್ ಆಗಿ ಕೂತಿರ್ತದೆ ಅಂದ್ರೆ, ಚಪ್ಪಳ ಹಾಕಿದ್ರೆ ಎಲ್ಲರೂ ಒಂದೇ ಸಾರಿ ಚಪ್ಪಳ ಹಾಕ್ತಾರೆ, ಅಂಥದ್ದೇನೋ ಕೊಟ್ಟಿರ್ತಾರೆ ಹಾಡುಗಾರ. ಹಾಗೆ ಅಂದ್ರೆ ಅಷ್ಟು ಪ್ರಜ್ಞೆ ಇದ್ದವರೇ ಬಂದಿರ್ತಾರೆ. ಇಲ್ಲ ಹಾಗೆ ಯಕ್ಷಗಾನದವರು ಬರುವ ಪ್ರೇಕ್ಷಕರು ನಮ್ಮಲ್ಲಿ ಯಕ್ಷಗಾನ ಎಲ್ಲಾ ವರ್ಗದವರಿಗೂ ಪ್ರಿಯವಾದದ್ದು ಆಯ್ತಾ. ಅನಕ್ಷರಸ್ಥರಿರ್ಲಿ ಅಕ್ಷರಸ್ಥರಿರ್ಲಿ ಎಲ್ಲ ಪಂಡಿತರಿಂದ ಹಿಡಿದು ಪಾಮರವರೆಗೂ ಅದನ್ನು ನೋಡುವುದು. ಹಾಗಾಗಿ ನಾವು ಅವರು ಪಂಡಿತರಾಗಿರ್ಬೇಕು ಅಂತ ಬಯಸಕ್ಕಿಂತ ಒಳ್ಳೇದು ಕೆಟ್ಟದ್ದು ಇದನ್ನ ಎರಡನ್ನ ವಿಚಾರ ಮಾಡಿ ಆ ಪ್ರೋತ್ಸಾಹ ಕೊಟ್ಟರೆ ಒಳ್ಳೇದಾಗ್ತದೆ ಅಂತ. ಹೀಗೆ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಯಕ್ಷಗಾನದಲ್ಲಿ ಇದ್ರೆ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿರುತ್ತೆ. ಅದ್ರಲ್ಲಿ ಕೆಲವೊಂದು ಮುಖ್ಯವಾದಂತ ಪ್ರಶಸ್ತಿಗಳನ್ನ ಹೇಳ್ಬೋದಾ? ಹೇಳ್ಬೋದು. ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಸಾಕಷ್ಟು ಕಡೆಗಳಲ್ಲಿ ಸನ್ಮಾನಗಳು ಇತ್ಯಾದಿಗಳೆಲ್ಲ ಆಗಿದ್ದಾವೆ, ಸನ್ಮಾನ ಪುರಸ್ಕಾರಗಳೆಲ್ಲ ಆಗಿದ್ದಾವೆ. ನಮ್ಮ ಉತ್ತರ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬರ್ತದೆ ನಮಗೆ. ಮತ್ತೆ ಪಾತಾಳ ಪ್ರಶಸ್ತಿ, ದಿವಾನ ಪ್ರಶಸ್ತಿ, ನಂತರದಲ್ಲಿ ನಾಟ್ಯಶ್ರೀ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು. ನಮ್ಮ ಯಕ್ಷಗಾನ ಕಲಾರಂಗದ ಪ್ರಶಸ್ತಿ, ಕೋಟ ವೈಕುಂಠ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾರೆ. ಇನ್ನೂ ಪ್ರಶಸ್ತಿಗಳು ಬಂದಿದೆ, ಅದು ಹೇಳುವ ಕಷ್ಟ, ಎಲ್ಲ ನೆನಪಿರೋದು ಕಷ್ಟ. ನೂರಾರು ಪ್ರಶಸ್ತಿಗಳು ಬಂದಿದೆ. ಸನ್ಮಾನಗಳೆಲ್ಲ ಆಗಿದ್ದಾವೆ, ಕೊಟ್ಟಿದ್ದಾರೆ. ಅಭಿಮಾನಿಗಳು ಕೊಡುವಲ್ಲಿ ಏನು ಕಡಿಮೆ ಮಾಡಲಿಲ್ಲ, ಸಾಕಷ್ಟು ಕೊಟ್ಟಿದ್ದಾರೆ. ನಮ್ಮ ಯೋಗ್ಯತೆಗೆ ಮೀರಿಯೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಯ್ತಾ. ಕೊಟ್ಟಿದ್ದಾರೆ, ಸಾಕಷ್ಟು ಕೊಟ್ಟಿದ್ದಾರೆ, ಎಲ್ಲ ಇದ್ದಾವೆ. ಹೊರಗಡೆ ಎಲ್ಲೆಲ್ಲ ಪ್ರಸಂಗ ಮಾಡಿದ್ದೆ ಹೇಳ್ಬೋದಾ? ನಾವು ಯಕ್ಷಗಾನ ಪ್ರದೇಶವನ್ನ ಬಿಟ್ಟು, ಅಂದ್ರೆ ಯಕ್ಷಗಾನದ ಪ್ರಚಲಿತ ಪ್ರದೇಶಗಳನ್ನ ಬಿಟ್ಟು ಹೊರಗಡೆ ಎಲ್ಲ ಮಾಡಿದ್ದೇವೆ. ಇಂದೂರು, ಭೂಪಾಲ್, ನಂತರ ಡೆಲ್ಲಿ, ಮುಂಬೈ, ಹೊರಗಡೆ ದೇಶದಲ್ಲಿ ಕುವೈತ್, ನಂತರ ಅಬುದಾಬಿ. ಅಲ್ಲಿ ಜನಗಳಿಗೆ ಹೇಗೆ ಇಂಟ್ರೆಸ್ಟ್ ಇದೆ ಯಕ್ಷಗಾನದ ಬಗ್ಗೆ? ಇಂಟ್ರೆಸ್ಟ್ ಅಂದ್ರೆ ಇಲ್ಲಿ ಯಕ್ಷಗಾನದವರೇ ಅಲ್ಲಿ ಹೋಗಿದ್ದಾರೆ, ಅವರು ಕನ್ನಡದ ಒಂದು ಕಲೆ ಅಭಿಮಾನ. ಹೌದು, ಯಕ್ಷಗಾನೇತರರು ಬರ್ತಾರೆ. ಕನ್ನಡದ ಕಲೆ ಆದ್ರಿಂದ, ಕನ್ನಡದ ಭಾಷೆ ಇದು ಕೇಳೋದ್ರಿಂದ ಕನ್ನಡದವರೆಲ್ಲ ಬರ್ತಾರೆ ಅಲ್ಲಿಗೆ. ಬಯಲುಸೀಮೆಯವರು ಈ ಕಡೆ ಬರ್ತಾರೆ. ಹೌದು, ಯಕ್ಷಗಾನಕ್ಕೆ ಬರ್ತಾರೆ. ದುಬೈ, ಸಿಂಗಾಪುರ್ ಅಲ್ಲೆಲ್ಲ. ಆ ನಂತರದಲ್ಲಿ ಯಕ್ಷಗಾನೇತರ ಪ್ರದೇಶಗಳು ಅಂದ್ರೆ ಬಾಗಲಕೋಟೆ, ಬೀದರ್, ನಾಟಕಗಳು ಜಾಸ್ತಿ ಅಲ್ಲಿ. ಅಂದ್ರೆ ದೊಡ್ಡಾಟಗಳು ಇತ್ಯಾದಿ, ಪಾರಿಜಾತ ಇತ್ಯಾದಿಗಳೆಲ್ಲ ಇದ್ದಾವೆ, ಯಕ್ಷಗಾನ ಪ್ರಕಾರಗಳಿದ್ದಾವೆ. ನಾವು ನಮ್ಮ ಯಕ್ಷಗಾನ, ನಮ್ಮ ನಾಟ್ಯಶ್ರೀ ಕಲಾ ತಂಡ ಅಂತ ವಿದ್ವಾನ್ ದತ್ತಮೂರ್ತಿ ಅವರು ಭಟ್ರ ಪ್ರಯತ್ನ ಅದು. ಯಕ್ಷಗಾನೇತರ ಪ್ರದೇಶದಲ್ಲಿ ಯಕ್ಷಗಾನವನ್ನು ವಿಸ್ತರಿಸಬೇಕು ಅನ್ನೋದಕ್ಕಾಗಿ ಬಸವೇಶ್ವರ ಚರಿತ್ರೆ, ಬೀರಲಿಂಗೇಶ್ವರ ಮಹಾತ್ಮೆ, ಆದಿಚುಂಚನಗಿರಿ ಕ್ಷೇತ್ರ ಮಹಾತ್ಮೆ, ನಂತರ ಭಕ್ತ ಕನಕದಾಸ, ಹೀಗೆ ಯಕ್ಷಗಾನೇತರ ಪ್ರದೇಶದಲ್ಲಿ ಅದನ್ನ ಯಕ್ಷಗಾನವನ್ನ ಪ್ರಚಾರ ಮಾಡುವುದಕ್ಕಾಗಿ ಈ ಎಲ್ಲ ಕಥೆಗಳನ್ನ ಮಾಡಿ ಇಟ್ಟುಕೊಂಡು ಅಲ್ಲಿ ಪ್ರದೇಶದವರಿಗೆ ಆ ಯಕ್ಷಗಾನವನ್ನ ಸಾಕಷ್ಟು, ಈ ಬಸವೇಶ್ವರ ಚರಿತ್ರೆ ಎಲ್ಲ 300 ಪ್ರಯೋಗಗಳಾಗಿದೆ. 300 ಪ್ರಯೋಗಗಳು ಕೊಟ್ಟಿದ್ದೇವೆ ಆ ಕಡೆ. ಕನಕದಾಸ ಆಗಿದ್ದಾವೆ, ನಮ್ಮ ಆದಿಚುಂಚನಗಿರಿ ಕ್ಷೇತ್ರ ಮಹಾತ್ಮೆಗಳಾಗಿದ್ದಾವೆ, ಸಾಕಷ್ಟು ಆಗಿದ್ದಾವೆ. ಅಲ್ಲಿ ಆ ಸ್ವಾಮಿಗಳು ಅದಕ್ಕೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಆ ಯಕ್ಷಗಾನೇತರ ಪ್ರದೇಶದಲ್ಲಿ ಅದನ್ನು ವಿಸ್ತರಿಸುವ ಕಾರ್ಯ ನಡೀತಾ ಉಂಟು. ಹೀಗೆ ನೀವು ಯಾರಿಗೆಲ್ಲ ಟ್ರೈನಿಂಗ್ ಅಂತ ಏನಾದ್ರು ಕೊಟ್ಟಿದ್ರ ಯುವಕರಿಗೆ? ಕೊಟ್ಟಿದ್ದೇನೆ. ನಾನಿಲ್ಲಿ ಒಂದು ಕಲಾಚೇತನ ಅಂತ ಒಂದು ಯಕ್ಷಗಾನ ಬಳಗ ಮಾಡಿ ಸಾಕಷ್ಟು ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ನಂತರ ಕೊನೆ ಅವರು ಪಾಪ ವಿದ್ಯಾಭ್ಯಾಸದ ಹಂತ ಆಗಿತ್ತು. ಅವರು ವಿದ್ಯಾಭ್ಯಾಸಕ್ಕೆ ಬೇರೆ ಬೇರೆ ಕಡೆ ಹೋದಾಗ ಒಂದು ಸ್ವಲ್ಪ ಕಲ್ತಿದ್ದಾರೆ, ಪೂರ್ಣ ಪ್ರಮಾಣದ ಕಲೀಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಹಾಗೆ ಕೆಲವು ವಿಷಯಗಳನ್ನು ಮಾಡಿಸಿದ್ದೇನೆ ಅವರಿಗೆ. ನಂತರ ಸಾಗರದಲ್ಲಿ ಒಂದು ಮಾರಿಕಂಬ ಮಹಿಳಾ ತಂಡ ಅಂತ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಮಹಿಳೆಯರು.
ನಂತರ ಇಲ್ಲಿ ಕೊಂಡ್ಲಿಯಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಇದ್ರು. ಅವರಿಗೆ ಯಕ್ಷಗಾನ ಕಲಿಸುವ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೇನೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಹೋಗಿ ಅವರು ಒಂದೊಂದು ಪ್ರಯೋಗ ಮಾಡುವಾಗ ಅದಕ್ಕೆ ಬೇಕಾದ ತಾಲೀಮನ್ನು ಕೊಟ್ಟು ಅದನ್ನೆಲ್ಲ ಮಾಡಿದ್ದೇನೆ. ಕೆಲವು ಕ್ಲಾಸ್ಗಳಿಗೆ ಇಲ್ಲಿ ಹಂಜಿಬೆಲ್ಲಲ್ಲಿ ಒಂದು ಕ್ಲಾಸನ್ನು ಮಾಡಿ ಆಗಿತ್ತು, ಅಲ್ಲಿ ಕೆಲವು ಮಕ್ಕಳಿಗೆಲ್ಲ ಕಲಿಸಿದ್ದೇನೆ. ಇಲ್ಲಿ ಕೆಲವು ಮಕ್ಕಳು ನಮ್ಮ ಮನೆಯಲ್ಲೇ ಬಂದು ಟ್ರೈನಿಂಗ್ ಅನ್ನ ಪಡ್ಕೊಂಡು ಹೋಗ್ತಾರೆ. ಹೌದು. ಒಂದು ವೇಷಕ್ಕೆ ಬೇಕಾದಷ್ಟನ್ನ ಟ್ರಯಲ್ ಅನ್ನು ಪಡ್ಕೊಂಡು ಹೋಗೋರು, ಒಂದು ವೇಷಕ್ಕೆ ಬೇಕಾದ ಕೇಳ್ಕೊಂಡು ಹೋಗೋರು, ಹೀಗೆಲ್ಲ ಬರ್ತಾ ಇರ್ತಾರೆ. ಬಾಳ ಕಡೆ ಕೊನೆ ಒಂದೊಂದು ಪ್ರಸಂಗಕ್ಕೆ ಬೇಕಾದ ಪೂರ್ಣ ಪ್ರಮಾಣತೆ, ಯಾಕಂದ್ರೆ ನಾನು ಹೆಣ್ಣು ವೇಷ, ಗಂಡು ವೇಷ, ಹಾಸ್ಯ ಮೂರನ್ನು ಮಾಡೋದ್ರಿಂದಾಗಿ ಆ 3 ವೇಷಗಳಿಗೆ ಟ್ರಯಲ್ ಕೊಡ್ಲಿಕ್ಕೆ ನನಗೆ ಗೊತ್ತು. ಹಾಗಾಗಿ ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಒಂದು ಪ್ರಸಂಗದ ಟ್ರಯಲಿಗಾಗಿ ನನ್ನನ್ನು ಬಳಸ್ಕೊಳ್ತಾರೆ. ಹಾಗೂ ಟ್ರೈನಿಂಗ್ ಕೊಟ್ಟಿದ್ದೇನೆ ಅವರಿಗೆ. 6 ವರ್ಷಗಳ ಕಾಲ ಇದ್ದೀರಾ. ಈಗಿನ ಯುವಕರಿಗೆ ಯುವಕರಿಗೆ ಈಗ ಶಾಲೆಗಳಿಗೆ ಕಲ್ತಿದ್ದಾರೆ, ಆಮೇಲೆ ಯಕ್ಷಗಾನಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ಅವರಿಗೆ ನೀವು ಏನಾದ್ರು ಒಂದು ಒಳ್ಳೆ ಮೆಸೇಜ್ ಕೊಡೋದ್ರೆ ಏನ್ ಹೇಳ್ತೀರಾ ಈಗಿನ ಯುವಕರಿಗೆ? ಅಲ್ಲ, ಒಳ್ಳೆಯದು. ಯಕ್ಷಗಾನ ನಮಗೊಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತದೆ. ಆದ್ರಿಂದ ಯಕ್ಷಗಾನವನ್ನು ಆದಷ್ಟು ಈಗಿನ ಹುಡುಗರು ಅದ್ರ ಬಗ್ಗೆ ಅಭ್ಯಾಸ ಮಾಡಬೇಕು. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಸ್ವಲ್ಪ ಈ ಆಡಳಿತವು ಆ ವಿಷಯದಲ್ಲಿ ಸಹಕಾರವನ್ನು ಕೊಡಬೇಕು ಅಂತ ನಾನು ಬಯಸ್ತೇನೆ. ಈ ಶಾಲೆಗಳಲ್ಲೆಲ್ಲ ಒಂದು ಪೀರಿಯಡ್ ಅನ್ನಾದ್ರೂ ಯಕ್ಷಗಾನದ ಬಗ್ಗೆ ಕಲಿಸುವ ಆ ಒಂದು ಪರಿಪಾಠ ಬೆಳಿಬೇಕು ನಮ್ಮ ಕಡೆ. ಇಲ್ಲಿ ನಮ್ಮಲ್ಲೂ ಎಲ್ಲ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ದಾರೆ, ಕೆಲವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ನಂದಕುಮಾರ್ ಅಂತ, ಜಯಕುಮಾರ್ ಅಂತ ಕಿಲಾರ್ನವರು, ಹೀಗೆ ಅವರು ಯಕ್ಷಗಾನ ಕ್ಲಾಸ್ಗಳನ್ನು ಮಾಡಿ ಕೆಲವು ಹುಡುಗರನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಪರಿಪಾಠ. ಜೊತೆಯಲ್ಲಿ ಬರುವ ಯಕ್ಷಗಾನ ಹೊಸ ಕಲಾವಿದರಿಗೆ ನನ್ನ ಸಲಹೆ, ಶುದ್ಧ ಯಕ್ಷಗಾನ ಯಾವುದು ಅಂತ ಹಿರಿಯ ಕಲಾವಿದರಲ್ಲಿ ಕೇಳಿ ತಿಳಿದು ಮಾಡಿ ಆದಷ್ಟು ಅದನ್ನು ಇಟ್ಟುಕೊಳ್ಳಿ. ಯಕ್ಷಗಾನವನ್ನು ಕೆಡಿಸುವುದಕ್ಕೆ ಏನೋ ತಲೆ ಕೆಳಗಾಗಿ ಕುಣಿಯೋದು, ವಿಕಾರಗಳ ಬೇರೆ ಬೇರೆ ಭಾವಭಂಗಿ ಇತ್ಯಾದಿ, ಅಥವಾ ಸಂಭಾಷಣೆಯಲ್ಲೂ ಯಾವುದೋ ಅಸಂಬದ್ಧ ಸಂಭಾಷಣೆಗಳು, ಹೀಗಿದ್ದನ್ನು ಮಾಡದೆ ಯಕ್ಷಗಾನವನ್ನು ಆದಷ್ಟು ನಮ್ಮಿಂದ ಅದು ಕೆಡಬಾರದು. ಆ ಒಂದು ಬದ್ಧತೆ ಆದರೂ ಬೇಕು ಕಲಾವಿದನಿಗೆ. ತೊಡಗಿಸಿಕೊಳ್ಳಿ, ಮತ್ತೆ ಅಧ್ಯಯನ ಮಾಡಿ ಬನ್ನಿ. ಸುಮ್ಮನೆ ಒಂದು ಸ್ವಲ್ಪವನ್ನು ಕಲಿತು ಅದರಲ್ಲೇ ಕಲಾವಿದ ಆದೆ ಅಂತ ತಿಳ್ಕೊಂಡು ಅರ್ಧಬರ್ಧ ಕಲಿತು ಯಕ್ಷಗಾನಕ್ಕೆ ಬಂದು ಅದಕ್ಕೆ ಕಲೆಗೆ ನಮ್ಮಿಂದ ಅಪಚಾರ ಆಗಬಾರ್ದು. ಅದು ನಮ್ಮನ್ನ 4 ಜನರಿಗೆ ಪರಿಚಯಿಸುವಂತ ದೊಡ್ಡ ಕಲೆ. ಅದು ಜನ ಗುರುತಿಸಿದ್ರೆ ಆ ಕಲೆ ಮುಖಾಂತರ ಗುರುತಿಸ್ತಾರೆ, ಅಲ್ಲಿದ್ರೆ ನಮ್ಮನ್ನ ಯಾಕೆ ಗುರುತಿಸ್ತಿದ್ರು? ಹಾಗಾಗಿ ಬರುವಾಗ ಅದಕ್ಕೆ ಬೇಕಾದ ಒಂದು ಪ್ರಾಥಮಿಕವಾದ ಒಂದಿಷ್ಟು ಅಧ್ಯಯನವನ್ನು ಮಾಡಿ ಬನ್ನಿ. ಮತ್ತೊಂದು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಒಂದು ವೇಷವನ್ನು ಮಾಡುವಾಗಲೂ ಹಾಗೆ ಅದಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಯಕ್ಷಗಾನದಲ್ಲಿ ವೇಷವನ್ನು ಮಾಡಿ. ಬಟ್ ಈಗ ಯಕ್ಷಗಾನಕ್ಕೆ ಈಗ ಒಲವುಗಳು ಜಾಸ್ತಿ ಇದೆ ಮೊದಲಿಗಿಂತ ಪ್ರೋತ್ಸಾಹಗಳು ಜಾಸ್ತಿ ಇದೆ. ಕಲಿಸುವವರು ಹೆಚ್ಚಿಗೆ ಇದ್ದಾರೆ, ಕಲಿಯುವ ಹುಡುಗರ ಆಸಕ್ತಿ ಹೆಚ್ಚಿಗೆ ಆಗಿದೆ. ಒಳ್ಳೆ ಬೆಳವಣಿಗೆ ಇದು, ಬರ್ಲಿ, ಒಳ್ಳೇದದು. ಯಾಕೆಂದ್ರೆ ನಮ್ಮ ಪೌರಾಣಿಕ ಜ್ಞಾನವನ್ನ, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸುವ ಕಲೆ ಅದು. ಹಾಗಾಗಿ ಅದನ್ನ ಹುಡುಗರು ಕಲಿತಾ ಇದ್ದಾರೆ, ಬಹಳ ಖುಷಿ ವಿಚಾರ. ಹೌದು, ಅದು ನಿಜವಾಗಿ ಯಕ್ಷಗಾನ ನಮ್ಮ ರಾಜ್ಯದ ಪ್ರಾತಿನಿಧಿಕ ಕಲೆ ಆಗ್ಬೇಕು. ಅದಕ್ಕೆ ಬೇಕಾದ ಪ್ರಯತ್ನಗಳು ನಡೀಬೇಕು, ಆಯ್ತಾ? ಅದೀಗ ಸಾಕಷ್ಟು ಜನ ಕಲಿಸ್ತಾ ಇದ್ದಾರೆ, ಬಹಳ ಖುಷಿ ವಿಚಾರ. ನಮ್ಮಲ್ಲಿ ಕ್ಲಾಸ್ಗಳು ಇಲ್ಲಿ ಶಿವಂತರು ಸಾಗರದಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಹೀಗೆ ಈಗಿನ ಯುವಕರು ಸಾಕಷ್ಟು ಕಡೆ ಕ್ಲಾಸ್ ಮಾಡಿ ತೋರಿಸ್ತಾ ಇದ್ದಾರೆ, ಯುವಕರು ಒಲವನ್ನು ತೋರಿಸ್ತಾ ಇದ್ದಾರೆ, ಕಲಿಸುವವರು ಹೆಚ್ಚಾಗಿದ್ದಾರೆ, ಕ್ಲಾಸ್ಗಳೆಲ್ಲ ಹೆಚ್ಚಾಗ್ತಾ ಇದ್ದಾವೆ. ಒಳ್ಳೆ ಬೆಳವಣಿಗೆ ಅದು. ಆದ್ರಿಂದ ಮಾಡುವುದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ. ಒಂದು 3 ದಿನ ಹೋಗಿ ಕಲಿತೆ ಬಿಟ್ಟೆ ಅಂತ ಮಾಡಬೇಡಿ. ಕಲ್ತ ಮೇಲೆ ಒಂದು ವೇಷವನ್ನು ಮಾಡಿ ಅದರಲ್ಲಿ ಒಂದು ಗುರುತಿಸ್ಕೊಳ್ಳುವ ಹಾಗೆ ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ಸಂದೇಶವನ್ನು ಕೊಡ್ಬೋದು ಅಷ್ಟೇ. ನೀವು ಇಷ್ಟೊತ್ತು ಬಿಸಿ ಶೆಡ್ಯೂಲ್, ನೀವು ಯಕ್ಷಗಾನ ನಾನು ಎಷ್ಟೊಂದು ದಿವಸ ನಿಮ್ಗೆ ಕೇಳ್ಕೊಂಡಾಗ ನೀವು ಇವತ್ತು ನಮ್ಗೊಂದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಪರಿಚಯನ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಕ್ಕೆ ಧನ್ಯವಾದ.